लेकिन आज तक सब लोग बड़े बड़े बातें कर रहे हैं और चले जा रहे हैं। अब हमारी गिरीश स्कूल तुम लोग हम ना बना को दे दो। ये दौलत खोटी रोड पो ये बहुत पुरानी स्कूल है, ऑलमोस्ट 1.5 बरस पुरानी स्कूल है और ये स्कूल से बहुत बच्चे जो पढ़े हैं आज बहुत बड़े मुकाम पे हैं और हमारी गली को स्कूल की बहुत ज़रूरत है। और नो क्लासरूम्स तो बिल्कुल नहीं है, बच्चों को वॉशरूम्स नहीं हैं और इतने लोग आते हैं, इंस्पेक्शन करते हैं, जाते हैं और हम ना प्रॉमिस करते हैं कि विदिन 15 डेज, विदिन 1 मंथ हम लोग आपकी पूरी अरमान पूरी करेंगे। लेकिन आज तक सब लोग बड़े बड़े बातें कर रहे हैं और चले जा रहे हैं। तो ये आज हमें ये स्टेप क्यों लेना पड़ा? क्योंकि कौन भी हमारा रिक्वेस्ट कौन भी सुन रहे भी नहीं, कौन भी नहीं, लेकिन हम ना ಬೇಕು इंसाफ ಬೇಕು। ಐತಿಹಾಸಿಕ ವಿಜಯಪುರ ನಗರದ ಜುಮಾ ಮಸೀದ್ ಪ್ರದೇಶದಲ್ಲಿ ಇರುವ ಸುಮಾರು 120 ವರ್ಷಗಳ ಹಳೆ ಉರ್ದು ದೌಲತ್ ಕೋಟಿ ಸರ್ಕಾರಿ ಶಾಲೆ ನಡೀತಾ ಬಂದಿದೆ। ಕಳೆದ 1.5 ವರ್ಷ ಹಿಂದೆ ಮಳೆ ಅಭಾವದಿಂದ ಒಂದು ಕೋಣೆಯನ್ನು ಬಿದ್ದು 2 ಮಕ್ಕಳು ತೀವ್ರವಾಗಿ ಗಾಯಗೊಂಡಿದ್ದರು। ಆ ಸಂದರ್ಭದಲ್ಲಿ ಮುಖಂಡರು ವಿಶೇಷವಾಗಿ ನಮ್ಮ ವಾರ್ಡ್ ನಂಬರ್ 20 ಕಾರ್ಪೊರೇಟರ್ ಆದ ಜಮೀರ್ ಅಹಮದ್ ಬಾಂಗಿ ಅವರು, ಮಾಜಿ ಮಹಾಪೌರರಾದ ಇದ್ರೂಸ್ ಬಕ್ಷಿ ಅವರು, ನಮ್ಮ ತೌಸೀಫ್ ಇನಾಮದಾರ್ ಅವರು, ಸ್ಕೂಲ್ ಬೆಟರ್ಮೆಂಟ್ ಕಮಿಟಿ ಅಧ್ಯಕ್ಷರಾದ ನವೀದ್ ಚೋಬ್ದಾರ್ ಅವರು, ಆಮೇಲೆ ನಮ್ಮ ಡಾಕ್ಟರ್ ಮುನೀರ್ ಬಾಂಗಿ ಹಾಗೂ ಅವರ ಮನೆಯವರು ಆ ಶಾಲೆಯ ಒಂದು ಸುಧಾರಣೆ ಸಮಿತಿ ಅಧ್ಯಕ್ಷರ ಹುದ್ದೆಯಲ್ಲಿ ಇರುವುದರಿಂದ ನಾವು ಎಲ್ಲ ಜಮಾತದ ಪ್ರಮುಖರು ಸೇರಿ
ತಕ್ಷಣವಾಗಿ ಶಾಲೆಗೆ ಭೇಟಿ ನೀಡಿದ್ದಾಗ 2 ಮಕ್ಕಳು ತೀವ್ರ ಗಾಯಗೊಂಡಿದ್ದರು ನಾವು ಕಂಡು ನಾವು ಇಮಿಡಿಯೇಟವಾಗಿ ಡಾಕ್ಟರ್ ಮುನೀರ್ ಬಾಂಗಿ ಅವರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ಆ ದೇವರ ಕೃಪೆ ಆ ಮಕ್ಕಳಿಗೆ ಯಾವುದೋ ಏನಾದ ಜೀವದ ಅಪಾಯ ಆಗಲಿಲ್ಲ. ಆಮೇಲೆ ನಾವು ಅಲ್ಲೇ ಸ್ಥಳದಲ್ಲಿ ನಿಂತು ಎಲ್ಲ ಜಿಲ್ಲಾ ಅಧಿಕಾರಿಗಳಿಗೆ, ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ, DDP ಅವರಿಗೆ ಫೋನ್ ಮುಖಾಂತರ ನಮ್ಮ ಕಾರ್ಪೊರೇಟರ್ ಅವರು ಮಾತಾಡಿ ತಕ್ಷಣವಾಗಿ ಅಲ್ಲೇನದ ಸ್ಪಾಟ್ ಮೇಲೆ ಕರೆಸಿದ್ರು. ಆಮೇಲೆ ಆ ಸ್ಪಾಟ್ನಲ್ಲಿ ಏನದ ಅವರು ವೀಕ್ಷಣೆ ಮಾಡಿ ಅಲ್ಲೇ ಕಂಡಾಗ ಕನಿಷ್ಠ ಒಂದು 15 ಕೋಣೆಗಳು ಭಾಳ ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದು, ಅದು ಯಾವಾಗ ಬೀಳ್ತಾವ ಯಾವಾಗಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿದ್ದಾಗ ಈ ಹಿಂದೆ PWD ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯನಿರ್ವಾಹಕ ಅಭ್ಯಂತರು ಒಂದು ಅನ್ಫಿಟ್ ಸರ್ಟಿಫಿಕೇಟ್ ಸಹ ಶಾಲೆಗೆ ಕೊಟ್ಟಿದ್ರು. ಇಷ್ಟಾದರೂ ಸಹ ಶಿಕ್ಷಣ ಇಲಾಖೆಯವರು, DDP ಅವರು, BAO ಸಿಟಿ ಅವರು ಯಾವುದೇ ಥರದ್ದೇನದ ಆ ಸ್ಕೂಲ್ದೇನದ ಸುರಕ್ಷಿತಕ್ಕಾಗಿ ಕ್ರಮ ಕೈಗೊಂಡಿರುವುದಿಲ್ಲ. ಆಮೇಲೆ ನಾವೆಲ್ಲರೂ ಸೇರಿ ಈ ವಿಷಯವನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಬೃಹತ್ ಕೈಗಾರಿಕಾ ಸಚಿವರಾದ ಸನ್ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬ್ರೇನದ ಅವರಿಗೆ ತಿಳಿಸಿದ್ದಾಗ ಅವರು ಕೂಡ ಅಲ್ಲಿ ಸ್ಥಳ ಮೇಲೆ ಪರಿಶೀಲನೆ ಮಾಡಿ ಸ್ಥಳ ಮೇಲೆ ಎಲ್ಲ ಅಧಿಕಾರಿಗಳು ಅವಾಗೇನದ ಅವ್ರ ಜೊತೆಗೆ ಬಂದಿದ್ರು. ಸ್ಥಳ ಮೇಲೆ ಏನದ ಅವರು ಆದೇಶ ನೀಡಿದ್ರು, 1 ತಿಂಗಳ ಒಳಗಾಗಿ ಕನಿಷ್ಠ ಏನದ ಒಂದು 8 ಕೋಣೆ ಇಮಿಡಿಯೇಟ್ ಆಗಿ ಏನದ ಕಟ್ಟಡ ಕೊಡಬೇಕು ಅಂತ. ಅದು ಅವರೇನದ ಅನುದಾನ ಕೊರತೆ ಕುರಿತು ಏನದ ತಿಳಿಸಿದ್ದಾಗ ನನ್ನ ವ್ಯಾಪ್ತಿಯಲ್ಲಿ ನನ್ನ ಮತಕ್ಷೇತ್ರದಲ್ಲಿ ಇರುವಂತ ಎಕ್ಸೆಸ್ ಕೋಣೆಗಳು ತಕ್ಷಣವಾಗಿ ಕಟ್ಟಲು ಆದೇಶವನ್ನು ಮೌಖಿಕವಾಗಿ ಅಲ್ಲಿ ನೀಡಿದ್ದರು. ಅದರ ನಂತರ ಸತತವಾಗಿ ನಾವು ಕಾಲಿ ಮಸೀದ್ ಜಮಾತ್ ಎಲ್ಲ ಪ್ರಮುಖರು, ಅಲ್ಲಿ ನಮ್ಮ ಕೋರ್ ಕಮಿಟಿ ಎಲ್ಲ ಪ್ರಮುಖರು, ಆಮೇಲೆ ಆ ಪ್ರದೇಶದಲ್ಲಿ ವಾಸಿಸುತ್ತಿರುವ ಎಲ್ಲ ಪ್ರಮುಖರು, ನಮ್ಮ ಶಾಲಾ ಸುಧಾರಣೆ ಸಮಿತಿ ಇಬ್ಬರು ಅಧ್ಯಕ್ಷರು ಸೇರಿ ಕನಿಷ್ಠ 4-5 ಸಲ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹಾಗೂ DDP ಅವರಿಗೆ ಈ ವಿಷಯ ಕುರಿತು ಗಮನ ಸೆಳೆದರೂ ಸಹ ಅವರು ಏನೋ ಕ್ರಮ ಕೈಗೊಂಡಿರುವುದಿಲ್ಲ. ನಂತರ ನಾವು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ಸರ್ಕಾರದ ಬೃಹತ್ ಕೈಗಾರಿಕಾ ಸಚಿವರಾದ ಸನ್ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬ್ರು ಅವರಿಗೆ ಎಲ್ಲ ಜಮಾತವರು ಸೇರಿ ಅವರ ಮನೆಗೆ ತಲುಪಿ ಅವ್ರಿಗೇನದ ಈ ವಿಷಯ ತಿಳಿಸಿದ್ದಾಗ ಅವರು ಏನಾರ ಮಾಡಿ ಅನುಕೂಲ ಮಾಡಿಕೊಡ್ತೀನಿ ಅನ್ನುವಂಥ ಏನದ ಒಂದು ಭರವಸೆ ನಮ್ಗೆ ನೀಡಿದ್ರು. ಆ ಭರವಸೆ ಮುಖಾಂತರ ನಾವು ಏನದ ಒಳ ಬಂದೆವು. ಅದರ ನಂತರ ಸಹ ನಾವು 23/10/2025 ಏನದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಇವರಿಗೆ, DDP ಇವರಿಗೆ ಮನವಿಯನ್ನು ಸಲ್ಲಿಸುತ್ತಿರುತ್ತೇವೆ. ಆದರೆ ಇನ್ನುವರೆಗೆ ಏನದ ಯಾರೂ ಸಹ ನಮ್ಮ ಇಲಾಖೆಯವರು ಸಂಪರ್ಕನೂ ಮಾಡಿಲ್ಲ, ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿಲ್ಲ, ಅಲ್ಲಿ ಏನೋ ವಿಚಾರ ಸಹಿತ ಮಾಡಿಲ್ಲ. ನಾವು ಇವತ್ತು ನಿರ್ಣಯ ಮಾಡಿ ವಿಶೇಷವಾಗಿ ಸ್ಪೆಷಲಿ ನಾವು ಇವತ್ತು ದಿನಾಂಕ 10/11/2025 ನಾವು ಎಲ್ಲ ಪ್ರಮುಖರು, ಜಮಾತಿನ ಮುಖಂಡರು, ಆಮೇಲೆ ಏನದ ನಮ್ಮ ಪ್ರದೇಶದ ಮುಖಂಡರು ಸೇರಿ ನಾವು ಧರಣಿ ಅನಿರ್ದಿಷ್ಟ ಕಾಲ ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭ ಬೇಕಂತ ನಿರ್ಣಯ ಮಾಡಿದ್ದೀವಿ. ಅದರ ಪ್ರಕಾರ ಏನಾದ್ರು ನಾವು ಮನವಿ ಸಹಿತ ಏನಾದ್ರು ಸಲ್ಲಿಸಿ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಆದರೆ ಪೊಲೀಸ್ ಇಲಾಖೆಯವರು ಒಂದು ವಿಶೇಷ ನಮಗೇನದ ರಿಕ್ವೆಸ್ಟ್ ಮಾಡಿರೋದ್ರಿಂದ ಅವರು ಹೇಳಿದ್ರು ನಮ್ಗೆ ಒಂದೇನದ ಮೆಡಿಕಲ್ ಧರಣಿ ಸತ್ಯಾಗ್ರಹ ನಡೀತಾ ಇದೆ, ಒಂದು ರೈತರ ಧರಣಿ ಸತ್ಯಾಗ್ರಹ ನಡೀತಾ ಇದ್ದಾರೆ, ನಮ್ಗೇನದ ವರ್ಕ್ಲೋಡ್ ಭಾಳ ಇದೆ, ಅದಕ್ಕೇನದ ತಾವು ಇನ್ನೂ ಒಂದೇನದ ಮನವಿ ಕೊಟ್ಟೇನದ ಮುಂದೇನದ ನಿರ್ಣಯ ಕೈಗೊಳ್ರಿ ಅನ್ನೋ ಒಂದು ಏನದ ನಮ್ಮ ರಿಕ್ವೆಸ್ಟ್ ಮಾಡಿದಾಗ ಯಾವತ್ತೂ ಏನದ ನಮ್ಮ ಗೋಲ್ಗುಮತ್ CPI ಅವರಾಗಲಿ, ಗೋಲ್ಗುಮತ್ PSI ಅವರಾಗಲಿ, ನಮ್ಮ ವಿಜಯಪುರ ಶಹರದ DYSP ಆಗಲಿ, ನಮ್ಮ ಪ್ರದೇಶದ ಯಾವುದೇ ಒಂದೇನದ ವಿಷಯ ಬಂದಾಗ, ಯಾವುದೇ ಒಂದು ಪ್ರಶ್ನೆ ಉದ್ಭವಿಸಿದಾಗ ಅವ್ರು ನಮ್ಮ ಸಹಕಾರ ಮಾಡ್ಕೊತ ಬಂದಿದ್ದಾರೆ. ಅವರು ನಮ್ಮ PSI, CPI ಮತ್ತು DYSP ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾವು ಇವತ್ತು ಧರಣಿ ಸತ್ಯಾಗ್ರಹವನ್ನು ಮುಂದಕ್ಕೆ ಹಾಕಿ ಈ ಮನವಿ ಕೊಡುವ ಮುಖಾಂತರ ಈ ಪ್ರದೇಶದ
ಸಮಸ್ತ ಎಲ್ಲ ಜಮಾತಿನ ಮುಖಂಡರು, ನಮ್ಮ ಕಾಲಿ ಮಸೀದ್ ಜಮಾತ್ ಕೋರ್ ಕಮಿಟಿ ಎಲ್ಲ ಸದಸ್ಯರು, ನಮ್ಮ ಏನದ ಜುಮಾ ಮಸೀದ್ ಜಮಾತ್ ಅಧ್ಯಕ್ಷರು ಮುಖಂಡರು, ಆಮೇಲೆ ಏನದ ನಮ್ಮ ಹರಿಯಾಲ್ ಗಲ್ಲಿ ಜಮಾತಿಂದ ಮುಖಂಡರು, ನಮ್ಮ ಪೇಟಿ ಬೋಡಿ ಜಮಾತಿನ ಮುಖಂಡರು, ಆಮೇಲೆ ನಮ್ಮ ಪ್ರದೇಶದಲ್ಲಿರುವ ಎಲ್ಲ ರಾಜಕೀಯ ಧೋರಣೆಗಳು, ಸಾಮಾಜಿಕ ಕಾರ್ಯಕರ್ತರು, ವಿಶೇಷವಾಗಿ ನಮ್ಮ ಆರ್ಗನೈಸೇಷನ್, ನಮ್ಮ ಜಾಮಿಯಾ ಯಂಗ್ ಗ್ರೂಪ್, ಜಾಮಿಯಾ ಸೋಷಿಯಲ್ ಗ್ರೂಪ್, ಖಾದಿಮುಲ್ ಉಜ್ಜಾಜ್ ಗ್ರೂಪ್, ನಮ್ಮ ಓಣಿಯ ವಿಶೇಷವಾಗಿ ಪೋಷಕರು, ಆ ತಾಯಿಂದರು ಏನದ ಅವ್ರ ಮಕ್ಕಳೇನದ ಸುರಕ್ಷತೆಗಾಗಿ ಏನದ ಅವರೇ ನಮ್ಗೇನದ ಬೇಡಿಕೆ ಇಟ್ಟರು, ನೀವು ಪ್ರದೇಶದ ಪ್ರಮುಖರಾಗಿ, ಪ್ರದೇಶದ ಮುಖಂಡರಾಗಿ, ಕಾರ್ಪೊರೇಟರ್ ಆಗಿ, ಮಾಜಿ ಕಾರ್ಪೊರೇಟರ್ ಆಗಿ, ಮಾಜಿ ಮಹಾಪೌರರಾಗಿ ನೀವು ಏನು ಮಾಡ್ತಾ ಇದ್ದೀರ ಅನ್ನುವಂಥ ಒಂದು ಪ್ರಶ್ನೆ ಏನದ ನಮ್ಗೆ ಕೇಳಿದಾಗ ಆ ಪ್ರಶ್ನೆಗೆ ಉತ್ತರ ಕೊಡ್ಬೇಕಂತ ಹೇಳಿ ಏನದ ನಮ್ಗೇನದ ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನ ಬಿಟ್ಟೇನದ ದಾರಿ ಏನು ಕಾಣಲಿಲ್ಲ. ಆ ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನದ ಅಡಿಯಲ್ಲಿ ನಾವು ನಮ್ಮ ಬೇಡಿಕೆಯನ್ನು ಈ ಇದು ನಮ್ಮ ಪ್ರತಿಭಟನೆ ಮುಖಾಂತರ, ಪ್ರತಿಭಟನೆ ರ್ಯಾಲಿಯ ಮುಖಾಂತರ ಏನದ ನಾವೊಂದು ಮನವಿ ಸಲ್ಲಿಸಿ ಇವತ್ತಿಂದ 10 ದಿವಸ 20/11/2025 ಒಳಗೆ ನಾವು ಜಿಲ್ಲಾಡಳಿತಕ್ಕೆ ಏನದ ಒಂದು ಮನವಿ ಸಲ್ಲಿಸಿ ಈ 10 ದಿವಸ ಒಳಗಾಗಿ ತಾವು ಏನು ಕ್ರಮ ಕೈಗೊಳ್ಳುತ್ತೀರಿ ಆ ಶಾಲೆ ಕಟ್ಟಡ ಕಟ್ಟುವ ಸಂಬಂಧ ಕ್ರಮ ಕೈಗೊಳ್ಳಲೇಬೇಕು. ಇಲ್ಲದ್ರೆ ಇವತ್ತೇನಾದ್ರು ನಾವು ಕನಿಷ್ಠ ಒಂದು 200 ಮಂದಿ ಬಂದೆವು, 10ನೇ ತಾರೀಕು 20ನೇ ತಾರೀಕಿನಿಂದ ಕನಿಷ್ಠ ಒಂದು 10,000 ಮಂದಿ ಏನದ ನಾವೇನದ DDP ಆಫೀಸ್ ಎದುರಿಗೆ ಏನದ ನಾವು ಕೂತೇನದ ನಮ್ಮ ಪ್ರದೇಶದ ಸರ್ಕಾರಿ ಉರ್ದು ದೌಲತ್ ಕೋಟಿ ಶಾಲೆ ಕಟ್ಟಡ ಏನು 15 ರೂಮ್ ಏನದ ಶಿಕ್ಷಣ ಇಲಾಖೆನವ್ರು ಏನದ ಕಟ್ಸ್ಕೊಡ್ತೀನಂತ ಏನದ ಏನು ಬೆಳೆಸ್ಯಾರ, ಅದು ಕಟ್ಟಡ ಕಟ್ಟುವರಿಗೆ ಏನದ ನಾವು ಕನಿಷ್ಠ ಒಂದು 10,000 ಜನ ಏನದ ಅಲ್ಲಿಂದ ಹೇಳುವುದಿಲ್ಲ. ಅದು ಒಂದು ಸರ್ಕಾರಿ ಗೌರವ ಶಾಲೆ ಅದ, 124 ವರ್ಷದ ಇತಿಹಾಸ ಹೊಂದಿರುವಂಥ ಶಾಲೆ ಅದ. ಆ ಶಾಲೆಯಲ್ಲಿ ಸಾಕಷ್ಟು ಜನ ಏನದ ಡಾಕ್ಟರ್, ಇಂಜಿನಿಯರ್, ಆಫೀಸರ್ಸ್ ಆಗೇನದ ನಮ್ಮ ದೇಶದಲ್ಲಿ ವಿದೇಶದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದರ ಮೇಲಾಗಿ ನಮ್ಮ ವಿಜಯಪುರ ನಗರದಲ್ಲಿ ವಾಸಿಸುತ್ತಿರುವ ಎಲ್ಲ ಏನದ ಧಾರ್ಮಿಕ ಮುಖಂಡರು, ವಿಶ್ವದಲ್ಲಿ ಮುಟ್ಟದಂತ ನಮ್ಮ ಪ್ರದೇಶದ ಧಾರ್ಮಿಕ ಮುಖಂಡರು ಆ ಶಾಲೆಯಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪಡೆದಿರುವಂತ ಹೆಮ್ಮೆ ಆ ಶಾಲೆಗಿದೆ. ಆ ಶಾಲೆ ರಕ್ಷಣೆ ಮಾಡೋದು ನಮ್ಮೆಲ್ಲರದೇನದ ಒಂದು ಕರ್ತವ್ಯ ಇದೆ. ನಾವು ಯಾವತ್ತೂ ಏನದ ಇವತ್ತೇನದ ಈ ಹೆಜ್ಜೆನ ಮುಂದೆ ಹಾಕಿ ನಾವು ಹಿಂದೆ ಸರಿಯುವುದಿಲ್ಲ. ನಮ್ಮ ಶಾಲೆ ಕಟ್ಟಡ ಆಗಲೇಬೇಕು. ಓಕೆ. ನಗರ ಜಾಮಿಯಾ ಮಸೀದ್ ಪ್ರದೇಶ ನಾಗರಿಕರು ವಿಜಯಪುರ ನಗರದ ಹಿರಿಯ ಉರ್ದು ಪ್ರಾಥಮಿಕ ಗಂಡು ಮತ್ತು ಹೆಣ್ಣು ಮಕ್ಕಳ ಶಾಲೆ ವಿದ್ಯಾಭ್ಯಾಸ ಕೊಠಡಿ ನಿರ್ಮಿಸುವ ಕುರಿತು ಸನ್ಮಾನ್ಯ ಮುಖ್ಯमंत्री सಲ್ಲಿಸಿರುವ ಮನವಿಯನ್ನು जिलाधिकारी ಗಮನಕ್ಕೆ ತಂದು ರವಾನೆ. ये दौलत खोटी रोड पर ये एक बहुत पुरानी उर्दू स्कूल है जो बरसों से चल रही है और यहाँ जो बच्चे पढ़े अल्हम्दुलिल्लाह बहुत बड़े मुकाम में अभी भी हैं, लेकिन हर लोगों हम ये देखते हैं कि बेटी बचाओ बेटी पढ़ाओ, तो गवर्नमेंट क्यों नहीं दे रही हम ना फैसिलिटीज बेटियों को पढ़ाने के लिए। वो स्कूल पूरी गिर गई है, वो गरीबों की स्कूल है। ये औरतों को इतना पैसा नहीं है जो प्राइवेट स्कूल में अपने बच्चों को पढ़ाने के लिए। फिर ये बेटी बचाओ बेटी पढ़ाओ, चिल्ड्रंस डे, ये सब आई डोंट बिलीव, ये सब हमें बिलीव नहीं करना। हम ना एक ही मुकाम है, हम ये मुकाम को क्यों पहुंचेगा। तो अब हमारी गिरी सो स्कूल तुम लोग हम ना बना को दे दो। बड़े बड़े लोग आते हैं, देखते हैं, जाते हैं, 1 महीने में करते हैं, 2 महीने का टाइम दो, 1 बरस से 2 बच्चे मरते बचे। अल्लाह का शुक्र है 2 बच्चे बचे मरते जो मेरे हॉस्पिटल में एडमिट थे। तो और म्युनिसिपालिटी पे से भी अनफिट का तुम्हें रिसीट ये सर्टिफिकेट्स दी हम लोग, फिर भी तुम लोग एक्शंस नहीं ले रहे। अब बच्चों को कहाँ भी नहीं है जगह बैठने के वास्ते, वॉशरूम्स नहीं है, बच्चों को बैठने के लिए जगह नहीं है। तो प्लीज ये हमारा फुलफिल करना, तुम्हें नहीं करे
तो हम लोग बहुत सीरियस एक्शन लेना बोल के हमें डिसाइड कर ले। आई एम मिसेस बांगी।